ಹಾಯ್ ಬೆಳ್ಮುಂಚೆ ಎದ್ದೇಳಿ ಹಿಂಗೆಲ್ಲ ಎಂತಕ್ಕೆ ಮಾಡ್ತಿದ್ದೆ ಅಂದೇಳಿ ತಲೆಬಿಸಿ ಮಾಡ್ಕೊಂಬೇಡಿ. ಬೆಳ್ಮುಂಚೆ ಎದ್ದ ದೇವ್ರಿಗೆ ಕೈ ಮುಕ್ಕೊಂಡು ಹಾಲು ತಪ್ಪಕ್ಕಂದೇಳಿ ಹಾಲು ಡೇರಿ ಹೊರಟದ್ದು. ಹೆಂಡ್ತಿ ಹತ್ರ ಟಿಫನ್ ತಗೊಂಡದ್ದು, ಗಾಡಿ ಕೀ ತಗೊಂಡದ್ದು, ಗಾಡಿ ಸ್ಟಾರ್ಟ್ ಮಾಡೋದು. ಗಾಡಿ ಸ್ಟಾರ್ಟ್ ಮಾಡಿ ಹೊರಟದ್ದೇ ಹಾಲು ಡೇರಿ. ಎಷ್ಟೋ ವರ್ಷಗಳ ನಂತರ ಹಾಲು ಡೇರಿ ಕಾಣ್ತಿದ್ದೆ. ಅದೇ ಸೇಮ್ ಮೊದಲೆಲ್ಲ ಹೆಂಗಿತ್ತು ಹಾಗೆ ಇತ್ತು, ಒಂಚೂರು ಸಿಸ್ಟಮ್ ಎಲ್ಲ ಚೇಂಜ್ ಆಯಿತು. ಹೋದ 1 ಲೀಟ್ರ್ ಹಾಲು ತಗೊಂಡದ್ದು ಮತ್ತು ವಾಪಸ್ ಗಾಡಿ ಹತ್ಕ ಮನೆ ಬದಿ ಬಂದದ್ದು. ಇವತ್ತು ರಜೆ ಇತ್ತಂದೇಳಿ ಮನೆ ಕೂತ್ಕ ಆಲೋಚನೆ ಮಾಡ್ತಾಯಿದ್ದೆ ಎಂತ ಮಾಡೋದಂದೇಳಿ. ಆಮೇಲೆ ತಲೆಗೆ ಬಂದದ್ದೇ ಒಂದು ಕ್ಷೇತ್ರಕ್ಕೆ ಹೋಪ ಅಂದೇಳಿ. ಅದು ಯಾವ ಕ್ಷೇತ್ರ ಅಂದೇಳಿ ಈಗ ತೋರಿಸ್ತೆ ಕಾಣಿ. ಹೋಗ್ತಾ ಇದ್ದೆ, ಇದು ನಾವೊಂದು ಹತ್ರ ಹೋಗ್ತಾ ಇದ್ದೆ. ನಾವೊಂದದಿಂದ ಮುಂದೆ ಮರವಂತಿ ಬೀಚ್ ಸಿಕ್ಕತ್ತೆ. ಆ ಮರವಂತಿ ಬೀಚ್ ಕಾಮ್ದೇ ಚಂದ. ಎಲ್ಲರೂ ಗೋವಾ ಆಚೆ ಬದಿಗೆಲ್ಲ ಹೋತ್ರಿ. ಒಂದು ಗಳಿಗೆ ನಮ್ಮ ಮರವಂತಿ ಬೀಚಿಗೆ ಬಂದು ಕೂತ್ಕೊಂಡ್ರೆ ಗೋವಾ ಇಲ್ಲ ಎಂತ ಇಲ್ಲ, ಅಷ್ಟು ಲೈಕ್ ಆತ್ತ. ನೀವು ಇಲ್ಲಿ ಕಾಣ್ತಿದ್ದದೆ ಮುಳ್ಳಿಕಟ್ಟಿ ಸರ್ಕಲ್. ಮುಳ್ಳಿಕಟ್ಟಿ ಸರ್ಕಲಿಂದ ಮುಂದೆ ಹೊರ ಕೂಡಲೇ ಗುಡ್ಡ ಮಾಡಿ ಸಿಕ್ಕದು. ಆ ಗುಡ್ಡ ಮಾಡಿಂದ ರೈಟ್ ತಗೊಂಡ್ರೆ ಅಲ್ಲಿ ಕಾಣ್ತಿರುವಂಥದ್ದೇ ಶ್ರೀ ಕ್ಷೇತ್ರ ಮಾರಿಕಾಂಬಾ ದೇವಸ್ಥಾನ ಕೆಳಕಳಿ. ಈ ವರ್ಷ ಜಾತ್ರೆ ಎಲ್ಲ ಸ್ಟಾರ್ಟ್ ಆಯ್ತು ಅಂದೇಳಿ ಕೇಳಿದೆ, ಅದಕ್ಕೋಸ್ಕರ ಅಲ್ಲಿಗೆ ಬಂದದ್ದು. ಈ ಕೋಣಿಗೆ ಸಿಂಗಾರ ಮಾಡಿರಂದ್ರೆ ಕೋಣನ ಮೆರವಣಿಗೆ. ಇಲ್ಲಿ ನೀವು ಕಾಣ್ತಿದ್ದದ್ದು ಮಾರಿ ದೇವರು, ಮಾರಿಯಮ್ಮ, ಅದನ್ನು ಕಾಮ್ದೇ ಒಂಥರ ಚಂದ. ಸೊ ಇದು 2 ವರ್ಷಕ್ಕೊಮ್ಮೆ ಈ ಕ್ಷೇತ್ರದಲ್ಲಿ ನಡೀತದೆ. ಸಿರ್ಸಿ ಮಾರಿಕಾಂಬೆ ದೇವಸ್ಥಾನದಲ್ಲಿ 3 ವರ್ಷಕ್ಕೆ ಹೆಂಗೆ ನಡೀತದೋ ಅದೇ ರೀತಿ ಇಲ್ಲಿ 2 ವರ್ಷಕ್ಕೊಮ್ಮೆ ಕೆಳಕಳಿ ಕ್ಷೇತ್ರದಲ್ಲಿ ಜಾತ್ರೆ ನಡೀತದೆ. ಈಗ ನೀವು ಕಾಣ್ತಿರೋದು ಕೋಣನಿಗೆ ಮೆರವಣಿಗೆ ಮಾಡೋ ಮುಂಚೆ ಅದಕ್ಕೆ ಅಲಂಕಾರ ಎಲ್ಲ ಮಾಡಿ ಅದ್ರ ಜೊತೆಗೆ ಮೆರವಣಿಗೆ ಹೊರಡುತ್ತೆ. ಇಲ್ಲಿ ಕಾಮ್ದೇ ಒಂಥರ ಚಂದ. ಯಾರೆಲ್ಲ ಇಲ್ಲಿವರೆಗೂ ಕಾಣಿಲ್ಲ, ಒಂದು ಗಳಿಗೆ ಶ್ರೀ ಕ್ಷೇತ್ರ ಕೆಳಕಳಿ ಅಮ್ಮನವರ ಕ್ಷೇತ್ರಕ್ಕೆ ಬಂದರೆ ಭಾರಿ ಖುಷಿ ಆಗ್ತ ಕಾಣಿ. ಹಾಗೆ ಈ ಜಾತ್ರೆ ಸ್ಟಾರ್ಟ್ ಆದ ನಾಡ್ದು 5ನೇ ತಾರೀಕಿಂದ 8ನೇ ತಾರೀಕುವರೆಗೂ ವಿಜೃಂಭಣೆಯಿಂದ ನಡೀತು. ಯಾರೆಲ್ಲ ಹತ್ತಿರ ಇದ್ರು ಅಥವಾ ದೂರ ಇದ್ದರು ಅಥವಾ ಬೆಂಗಳೂರಿಂದ ಅಲ್ಲಿಂದೆಲ್ಲ ಬಂದರಿದ್ರೆ ಒಂದು ಗಳಿಗೆ ಈ ಕ್ಷೇತ್ರಕ್ಕೆ ವಿಸಿಟ್ ಮಾಡಿ. ಅಮ್ಮನವ್ರ ಕ್ಷೇತ್ರದಲ್ಲಿ ಹಲವಾರು ಸಾಂಸ್ಕೃತಿಕ ಕಾರ್ಯಕ್ರಮಗಳೆಲ್ಲ ನಡೀತು. ಅದನ್ನು ಕಾಮ್ದೇ ಒಂಥರ ಭಾಗ್ಯ. ಮೇ 5ರಿಂದ ಮೇ 8ರವರೆಗೂ ಈ ಒಂದು ಕ್ಷೇತ್ರದಲ್ಲಿ ವಿಜೃಂಭಣೆಯಿಂದ ಜಾತ್ರಾ ಮಹೋತ್ಸವ ನಡೀತು. ನಾನಂತೂ ಹೋತೆ, ನೀವೆಲ್ಲ ಬತ್ರಿ ಅಂದ್ಕೊಂಡಿದ್ದೆ, ಬತ್ರಿ ಅಲ್ದ?